ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗಿಯಾದ ಕಾರಣ ಅಮಾನತು ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಚಲುವರಾಯಸ್ವಾಮಿಯವರು ಮಾತನಾಡಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನ ಆ ಸಂಘಟನೆಯ ವೈಯಕ್ತಿಕ, ಆರ್ಎಸ್ಎಸ್ ಬಿಜೆಪಿಯ ಅಂಗಸಂಸ್ಥೆಯಾಗಿ ಕೆಲಸವನ್ನ ಮಾಡ್ತಾ ಇದೆ. ಚಟುವಟಿಕೆ ನಿಷೇಧ ಸರ್ಕಾರದ ತೀರ್ಮಾನ ಅಂತಿಮ. ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವರಾಗಿರುವಂತಹ ಚಲುವರಾಯಸ್ವಾಮಿಯವರು ಮಾತನಾಡಿದರು. ಆರ್ಎಸ್ಎಸ್ ಬಿಜೆಪಿಯ ಅಂಗಸಂಸ್ಥೆಯಾಗಿ ಕೆಲಸವನ್ನ ಮಾಡ್ತಾ ಇದೆ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನ ಆ ಸಂಘಟನೆಯ ವೈಯಕ್ತಿಕ ಅಂತ ಹೇಳಿದ್ರೆ ಅವರು ಪಥಸಂಚಲನ ಮಾಡೋದು ಬಿಡೋದು ಆ ಸಂಘಟನೆಯ ವೈಯಕ್ತಿಕ ವಿಚಾರ. ಆದರೆ ಆರ್ಎಸ್ಎಸ್ ಬಿಜೆಪಿಯ ಅಂಗಸಂಸ್ಥೆಯಾಗಿ ಕೆಲಸವನ್ನ ಮಾಡ್ತಾ ಇದೆ. ಚಟುವಟಿಕೆ ನಿಷೇಧ ಸರ್ಕಾರದ ತೀರ್ಮಾನ ಅಂತಿಮ ಅಂತ ಹೇಳಿದ್ರೆ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳಿಗೆ ಏನು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸರ್ಕಾರ ತಡೆಯೊಡ್ಡಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ತೀರ್ಮಾನ ಅಂತಿಮ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ನನಗೆ ಅದ್ರದ್ದು ಏನು ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ ಮಾತಾಡೋಕ್ಕಾಗಲ್ಲ. ಬಟ್ ಪಥಸಂಚಲನ ಅದು ಅವರ RSS ಸಂಸ್ಥೆಯ ವೈಯಕ್ತಿಕ, ಸರ್ಕಾರದ ಭಾಗ ಅಲ್ಲ ಅದು. ಸೊ ಸರ್ಕಾರದ ಮಂತ್ರಿಗಳು ಸರ್ಕಾರ ನಡೆಸೋವಂಥ ಸಂದರ್ಭದಲ್ಲಿ ಅವ್ರು ಭಾಗವಹಿಸೋದು ಅದು ಅವ್ರ ವೈಯಕ್ತಿಕ ಆಗುತ್ತೆ. ಸೊ ಸರ್ಕಾರ ಅದಕ್ಕೆ ಸರ್ಕಾರ ಕಾರ್ಯಕ್ರಮ ಆಗಿ ಪರಿವರ್ತನೆ ಮಾಡೋಕ್ಕಾಗಲ್ಲ. ಅದು ನನಗೆ ಅದು ಐಡಿಯಾ ಇಲ್ಲ, ಗೊತ್ತಿಲ್ಲದೆ ಇರೋದು ಹೆಂಗೆ ಹೇಳೋದು. ಈಗ ನನಗೆ ಆರ್ ಎಸ್ ಎಸ್ ಸಂಸ್ಥೆ ಈಗ ಕನ್ನಡ ಪರ ಸಂಘಟನೆ ಇದೆ. ಕನ್ನಡ ಸಂಘಟನೆಗೋಸ್ಕರ ಕೆಲಸ ಮಾಡ್ತಾರೆ. RSS ನೇರವಾಗಿ ಒಂದು ಪಕ್ಷದ ಅಂಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾಯಿದೆ. ಅದಷ್ಟೇ ವ್ಯತ್ಯಾಸ. ಈಗ ನಮ್ಮಲ್ಲಿ ಎಷ್ಟೋ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಷ್ಟೆಲ್ಲ ಇದೆ. ಯಾವುದೇ ಪಕ್ಷಕ್ಕೆ ಜೋಡಿಯಾಗಿಲ್ಲ. ಈ RSS ಸಂಸ್ಥೆ ಮಾತ್ರ ಇಡೀ ರಾಷ್ಟ್ರದಲ್ಲಿ RSSೇ ಬಿ ಜೆ ಪಿನೇ RSS. ಇವತ್ತು ಆಡಳಿತ ಇರ್ತಕ್ಕಂಥ BJP ಸರ್ಕಾರ RSS ಸರ್ಕಾರ ಅಂತಲೇ ಹೇಳ್ಕೊಂಡು ಆಡ್ತಾ ಇರೋದ್ರಿಂದ ಅದನ್ನು